ನಮಸ್ಕಾರ, ನಾನು ಮಂಜುನಾಥ್ ಕಾಮತ್. ನಾನೀಗ ಕಾರ್ಕಳದ ಬಜಗೋಳಿಯಿಂದ ಸ್ವಲ್ಪ ಮುಂದೆ ಈ ರಾಜ್ಯ ಹೆದ್ದಾರಿಯ ಪಕ್ಕದಲ್ಲೇ ತುಳುನಾಡಿನ ಅವಳಿ ವೀರರಾದ ಕೋಟಿ ಚೆನ್ನಯ್ಯರಿಗೆ ಸಂಬಂಧಪಟ್ಟಂತಹ ಒಂದು ಜಾಗ. ಅವಳಿ ವೀರರು ಸುರಿಯ ಹಾಕಿದ ತೀರ್ಥ ಸ್ಥಳ ಅಂತ. ಸೊ ಇಲ್ಲಿ ನೋಡಿ, ತಮ್ಮ ಆಯುಧದಿಂದ ಈ ಒಂದು ತೀರ್ಥವನ್ನ ಪಡಿತಾರೆ ಅಂತ. ಸೊ ತುಳುನಾಡಿನ ಅನೇಕ ಕಡೆ ಈ ರೀತಿಯಾದಂತಹ ಜಾಗಗಳಿವೆ. ಅವಳಿ ವೀರರಾದ ಕೋಟಿ ಚೆನ್ನಯ್ಯರಿಗೆ ಸಂಬಂಧಪಟ್ಟಂತಹ ತಾಣಗಳಿವೆ. ನೋಡಿ, ಇಲ್ಲಿ ಇವತ್ತಿಗೂ ಕೂಡ ನಂಬಿಕೆ ಇದ್ದ ಹಾಗಿದೆ. ಯಾರೋ ಕೇಪಳದ ಹೂವನ್ನ ಹಾಕಿ ಹೋಗಿದ್ದಾರೆ. ಸೊ ನೀರು ಕೂಡ ಇದೆ. ಇಲ್ಲಿಯ ಸ್ಥಳೀಯರು ಅಥವಾ ಇದಕ್ಕೆ ಯಾರು ಅಂತ ಗೊತ್ತಿಲ್ಲ, ಕಲ್ಲುಗಳನ್ನ ಹಾಕಿ ಕಲ್ಲಿನಿಂದ ಆವರಣ ತರ ಈ ಗೋಡೆಯನ್ನ ಕಟ್ಟಿ ಇದನ್ನ ಉಳಿಸುವಂತ ಪ್ರಯತ್ನ ಮಾಡಿದ್ದಾರೆ. ಇಲ್ಲೊಂದು ಬೋರ್ಡ್ ಇದೆ, ಅದೇ ರೀತಿ ಕೋಟಿ ಚೆನ್ನಯ್ಯ ತೀರ್ಥ ಸ್ಥಳ ಅಂತ ಹೇಳಿಕೊಂಡು ಒಂದು ಬೋರ್ಡ್. ಸತ್ಯಗು ತಿಗಲೆಡು ಸಾದಿ ಕೊರ್ಪ, ಅನ್ಯಾಯಗೂ ಸುರಿಯೋಡು ಸಾದಿ ಕೊರ್ಪ, ನಂಬಿ ನಗ್ಲೆಗ್ ಇಂಬು ಕೊರ್ಪ, ಸತ್ಯನು ಗೆಂದಾದ ಕೊರ್ಪ ಎನ್ನುವಂತಹ ಸತ್ಯದ ಮಾತುಗಳಿಗೆ ಇವತ್ತಿಗೂ ಪ್ರೇರಣೆಯಾದಂತಹ ಅವಳಿ ವೀರರಾದ ಕೋಟಿ ಚೆನ್ನಯ್ಯರ ಕುರುಹು ಇದು. ನೋಡಿ, ಈಗ ಇಷ್ಟ ಅಗಲ ಇರುವಂತಹ ರಸ್ತೆ ಮುಂದೆ ಹೇಗಾಗುತ್ತೋ ಗೊತ್ತಿಲ್ಲ. ಸದ್ಯಕ್ಕಂತೂ ಈ ಭಾಗದ ಜನರು ಒಂದು ಸ್ಮಾರಕವಾಗಿ, ಒಂದು ಕುರುಹಾಗಿ ಜನರ ಗಮನ ಸೆಳೆಯುವ ಹಾಗೆ, ಅಥವಾ ಇದು ಶಾಶ್ವತವಾಗಿ ಉಳಿಯುವ ಹಾಗೆ ಒಂದು ಬೋರ್ಡ್ ಅನ್ನಂತೂ ಖಂಡಿತ ಹಾಕಿದ್ದಾರೆ. ಅದರ ಮುಂದೆ ಈ ರಸ್ತೆ ಅಗಲ ಆದ್ರೆ ಈ ಕುರುಹು ಉಳಿಯುತ್ತೋ ನಂಗೆ ಗೊತ್ತಿಲ್ಲ. ಕೋಟಿ ಚೆನ್ನಯ್ಯರನ್ನ ಆರಾಧಿಸುವವರು, ಅವರ ಕುರುಹುಗಳು ಮುಂದೆ ಎಷ್ಟೋ ಶತಮಾನಗಳು ಕಳೆದ್ರೂ ಕೂಡ ಉಳಿಬೇಕು ಅಂತಾದ್ರೆ ನಾವು ಏನ್ ಮಾಡಬಹುದು ಎನ್ನುವ ಆಲೋಚನೆಯನ್ನ ಇವತ್ತೊಂದು ಮಾಡಬಹುದು ಅಂತ ಹೇಳ್ತಾ ನಮಸ್ಕಾರ.